ಅನುಪಮ, ಫಸ್ಟ್ ನಿಮ್ಗೆ ಇವತ್ತು 2019 ಅಲ್ಲಿ ನಿಮ್ಮ ಹಾಡಿಗೆ ಇವತ್ತು ನಿಮ್ಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಸೊ ಹೇಗ್ ಫೀಲ್ ಆಗ್ತಾ ಇದೆ? ಫಸ್ಟ್ ನಂಬಕ್ಕೆ ಆಗ್ಲಿಲ್ಲ ನಂಗೆ, ಬಿಕಾಸ್ ಇದು 2019. ಕೆಲವೊಮ್ಮೆ ನಾವು ಸಿನಿಮಾ ಮಾಡೋದೇ ಮರ್ತೋಗ್ಬಿಟ್ಟಿರ್ತೀವಿ. ಆ್ಯಂಡ್ ರಾಜ್ಯ ಪ್ರಶಸ್ತಿ ಬಂದಿದೆ. ನನಗೆ ಫಸ್ಟ್ ವಿಷಯ ಗೊತ್ತಾದಾಗ ಇದಕ್ಕಿಂತ ಮುಂಚೆನೆ ಸ್ವಲ್ಪ ಎಲ್ಲೋ ಒಂದ್ ಕಡೆನ ಹಿಂಟ್ ಬಂದಿದ್ದು, ನಾನು ಸಿನಿಮಾ ಮಾಡದಿರೋರ್ಗೂ ಪ್ರಶಸ್ತಿ ಕೊಡ್ತಾರಾ ಅಂತಾನೆ ಕೇಳಿದೆ. ಬಿಕಾಸ್ 4 ವರ್ಷಗಳಾಗಿದೆ ಸಿನಿಮಾ ಮಾಡಿ. ಐರನಿ ಅಂತ ಅಂದ್ರೆ ಸಿನಿಮಾ ಮಾಡದಿರೋ ಟೈಮಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಬಂದಿರೋದು. ಬಟ್ 2018 ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಕರಾಳ ರಾತ್ರಿಗೆ, ಬರ್ಲಿಲ್ಲ. ಸ್ವಲ್ಪ ಸಣ್ಣ ಮಟ್ಟಿಗೆ ಬೇಜಾರಾಗಿತ್ತು. 19 ಅಲ್ಲಿ ನಾಮಿನೇಟ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಇದಿಷ್ಟು ವರ್ಷಗಳಾದ್ಮೇಲೆ ಮಾಡಿರೋದು. ಆ್ಯಂಡ್ ಅಷ್ಟು ಜನರ ಕಲಾವಿದರೊಟ್ಟಿಗೆ 19 ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿ ಪಡೆಯೋದು ಅಂತ ಅಂದ್ರೆ ಅದು ಸೌಭಾಗ್ಯ ಅಂತಾನೆ ಹೇಳ್ಬೋದು. ನನ್ನ ಲೈಫಲ್ಲಿ ಒಂದು ಅಚೀವ್ಮೆಂಟ್. ಯಾರಾದ್ರೂ ಏನಾರ ಮಾತಾಡ್ರೆ ಏನ್ ಸಾಧನೆ ಮಾಡಿದ್ಯಾ, ಅವಾರ್ಡ್ ತೋರಿಸ್ತೀನಿ. ಬಟ್ ಕರಾಳ ರಾತ್ರಿ ನಾವು ನೋಡಿದ್ರೆ, ಸೊ ಅದ್ರಲ್ಲಿ ನಿಮ್ದು ಒಂದು ನ್ಯಾಚುರಲ್ ಆಕ್ಟಿಂಗ್ ಮತ್ತೆ ವೆರಿ ಕ್ಲೋಸ್ ಟು ಆ ರಿಯಾಲಿಟಿಗೆ, ನೇಟಿವಿಟಿಗೆ ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಗಿದ್ರಿ. ಸೊ ದಯಾಳವರ ಒಂದು ನಿರ್ದೇಶನದ ಚಿತ್ರ. ಬಟ್ ಆ ಟೈಮಲ್ಲಿ ನಿಮ್ಗೆ ನಿರೀಕ್ಷೆ ಇತ್ತು. ಬಟ್ ತಯಮ್ಮಕ್ಕ ಮಾಡ್ಬೇಕಾದ್ರೆ ಇದು ಕೂಡ ಮುಂದೊಂದು ದಿನ ನಾಮಿನೇಟ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿದ್ರ? 100% ಇಲ್ಲ. ನಾನೇ ಹೇಳ್ತೀನಲ್ಲ, ಸ್ಟೇಟ್ ಅವಾರ್ಡ್ ಹೋಗತ್, ನಾನು ಆ ಥರದೆಲ್ಲ ಯೋಚನೆಯಲ್ಲೇ ಯಾವತ್ತು ಕೆಲಸ ಮಾಡಿಲ್ಲ. ಫಸ್ಟ್ ಟೈಮ್ ಅವರು ಇಲ್ಲ ಸ್ಟೇಟ್ ಅವಾರ್ಡ್ಗೆ ಹೋಯ್ತು ಆ ಕರಾಳ ರಾತ್ರಿ ಅಂದಾಗ, ಓ ವಾವ್, ಈ ಸಿನಿಮಾ ಸ್ಟೇಟ್ ಅವಾರ್ಡ್ಗೆ ಹೋಯ್ತಾ ಅಂತ ನನಗೆ. ಅದಾದ್ಮೇಲೆ ಇದು ಹೋಗಿರೋದು ಗೊತ್ತಿಲ್ಲ, ನಾ ಸಿನಿಮಾ ಮಾಡಿದ್ವಿ. ಬಟ್ ಏನಂದ್ರೆ ಡಬಲ್ ಆಕ್ಟಿಂಗ್ ಅಂತ ಬಂತು. ರಾಘಣ್ಣನ ಜೊತೆ ಕೆಲಸ ಮಾಡಿದ್ದು, ಪುನೀತ್ ಸರ್ನ ಭೇಟಿ ಮಾಡಿದ್ದು ಫಸ್ಟ್ ಟೈಮ್. 2 ಸಲ ಭೇಟಿ ಮಾಡಿದ್ದು ನಾನು ಅವ್ರನ್ನ. ಮುಹೂರ್ತನೂ ಅವರೇ ಮಾಡಿದ್ದು. ಆ್ಯಂಡ್ ಮಧ್ಯದಲ್ಲಿ ಒಂದಿನ ಸೆಟ್ಗೂ ಬಂದು ಸುಮ್ಮನೆ ರ್ಯಾಂಡಮ್ ಸರ್ಪ್ರೈಸ್ ವಿಸಿಟ್ ಕೊಟ್ಟರು. ಸೊ ಐ ಥಿಂಕ್ ಐ ಹ್ಯಾವ್ ಲಾಟ್ ಆಫ್ ಮೆಮರೀಸ್ ತ್ರಯಂಬಕಮ್ದು. ಡಬಲ್ ಆಕ್ಟಿಂಗ್ ಮಾಡಿದ್ದು ನಿರೀಕ್ಷೆ ಎಲ್ಲ ಬಿಟ್ಟಾಗಿ ಅದು ಯೋಚನೆನೂ ಬಂದಿರಲಿಲ್ಲ. ಈಗ ನಾಮಿನೇಟ್ ಆಗಿದೆ ಅಂತ ನಂಗೆ ವಿಷಯ ಗೊತ್ತಾದಾಗ, ಓ ಆ ಸಿನಿಮಾ ನಾಮಿನೇಟ್ ಆಯ್ತಾ ಅಂತ ಗೊತ್ತಾಯ್ತು. ಬಿಟ್ರೆ ಮಾಡುವಾಗ ಆ ಥರದ್ದೇನು ತಲೆಯಲ್ಲಿರ್ಲಿಲ್ಲ. ಅದು ಫಸ್ಟ್ ಟೈಮ್ ನೀವು ನಮ್ಮ ರಾಘಣ್ಣ ಜೊತೆ ಮಾಡಿದಾಗ ಹೇಗಿತ್ತು ಆ ಒಂದು ಅನುಭವ? ಹೀ ಈಸ್ ವೆರಿ 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 ಸ್ವೀಟ್. ಮನೆಯವರು ಎಲ್ಲರೂ ಬರೋರು, ಅಮ್ಮ ಬರೋರು. ಆ್ಯಂಡ್ ಇವತ್ತಿಗೂ ರಾಘಣ್ಣ ನನ್ನ ಬರ್ತ್ಡೇ ದಿನ ವಿಶ್ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ. ಅವತ್ತೇ ಕೇಳ್ಕೊಂಡ್ರು ಫಸ್ಟ್ ಡೇ, ನಿಂದು ಯಾವಾಗಮ್ಮ ಮಗಳೇ ಹುಟ್ಟಿದಬ್ಬ ಅಂತ ಕೇಳ್ಕೊಂಡು ನೋಟ್ ಮಾಡ್ಕೊಂಡು, ಆಗಿಂದ ಈಗವರೆಗೂ 5 ವರ್ಷಗಳಾಗಿದೆ. 5 ವರ್ಷದಿಂದ ನಂಗೆ ವಿಶ್ ಮಾಡ್ತಾ ಬಂದಿದ್ದಾರೆ. ಕೂತ್ಕೊಂಡು ಎಲ್ಲ ಸ್ಟೋರೀಸ್ ಹೇಳೋರು, ಅವ್ರ ಸಿನಿಮಾ ಜರ್ನಿ, ರಾಜ್ಕುಮಾರ್ ಸರ್ ಬಗ್ಗೆ, ಪಾರ್ವತಿ ಅಮ್ಮ ಬಗ್ಗೆ, ಇಡೀ ಫ್ಯಾಮಿಲಿ ಬಗ್ಗೆ, ಪುನೀತ್ ಸರ್ ಬಗ್ಗೆ ಹೊಗಳೋರು. ಬಟ್ ಅವ್ರಿಗೂ ಒಂದು ಆಸೆ ಇತ್ತು, ನೀನು ಅಪ್ಪು ಜೊತೆಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳೋರು ಯಾವಾಗ್ಲೂ. ನೀ ಚಂದ ಮಾಡ್ತೀನಿ, ನೀನು ಅಪ್ಪು ಜೊತೆಗೆ ಫಿಲ್ಮ್ ಮಾಡಬೇಕು ಅಂತ. ಬಟ್ ನನ್ನ ಭಾಗ್ಯ ಅದಿದ್ದಷ್ಟೇ 2 ಸಲ ಅವ್ರನ್ನ ಭೇಟಿ ಮಾಡಿದ್ದು. ಬಟ್ ಅವರು ಹೇಳಿದ್ರು ಆ ಕರಾಳ ರಾತ್ರಿ ಸಿನಿಮಾ ನೋಡಿ, ಅವ್ರು ಅವಾಗ ತಾನೇ ಪ್ರೊಡಕ್ಷನ್ ಎಲ್ಲ ಶುರು ಮಾಡಿದ್ರಲ್ಲ, ನೀವೊಂದು ಸಿನಿಮಾ ಮಾಡ್ರಿ ನಮ್ಮ ಟೀಮಲ್ಲಿ ಅಂತ ಅಂದಿದ್ರು ಅಷ್ಟೇ.